ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ DJI Osmo Action 3 ಕ್ಯಾಮರಾದ್ದು ಕ್ವಿಕ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನಾನು ಮಾಡ್ತೀನಿ. ಸೊ ಅಷ್ಟೇ, ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡೋದು. ಇದು ನಾನು ಸ್ಟ್ಯಾಂಡರ್ಡ್ ಕಾಂಬೋ ಅಂದರೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತಗೊಂಡದ್ದು ಸ್ಟ್ಯಾಂಡರ್ಡ್ ಕಾಂಬೋ. ಇದರಲ್ಲಿ ಏನೆಲ್ಲ ಬರ್ತದೆ ಮತ್ತು ಯಾವುದೆಲ್ಲ ಫೀಚರ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ಇದರಲ್ಲಿ 4K 120 FPS ಅಲ್ಲಿ ಶೂಟ್ ಮಾಡ್ಬೋದು. 120 FPS. ಇದು ಹೊರಿಜಾಂಟಲ್ ಲಾಕಿಂಗ್, ಅದು ನಿಮ್ಗೆ ಗೊತ್ತಿರ್ಬೋದು, ಸ್ಟಡಿ. ಅದಾದಮೇಲೆ ಬ್ಯಾಟ್ರಿ ಇದ್ದು, ಅದಾದಮೇಲೆ ಇದು ವರ್ಟಿಕಲ್ ಮತ್ತು ಹೊರಿಜಾಂಟಲ್ ಎರಡು ಶೂಟ್ ಮಾಡಲಿಕ್ಕೆ ಆಗ್ತದೆ. ವಾಟರ್ ಪ್ರೂಫ್ 16 ಮೀಟರ್ ಅಷ್ಟು ವಾಟರ್ ಪ್ರೂಫ್ ಇದೆ. 12 ಟಚ್ ಸ್ಕ್ರೀನ್ ಇರ್ತದೆ. ಮತ್ತು ಈ ಬಾಕ್ಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರ್ತದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಕ್ಯಾಮರಾ ಆದಮೇಲೆ ಅದಕ್ಕೆ ಬ್ಯಾಟ್ರಿ ಆದಮೇಲೆ ಒಂದು ಬೇಸ್ ಮೌಂಟ್ ಒಂದು ಬರ್ತದೆ. ಸೊ ನೆಲದಲ್ಲಿ ಇಲ್ಲದ್ರೆ ಎಲ್ಲಾದರೂ ಫ್ಲಾಟ್ ಆಗಿರುವ ಇದರಲ್ಲಿ ಇಡಬಹುದು ಅದನ್ನು. ಅದಾದಮೇಲೆ ಸ್ಕ್ರೂ, ಅದಾದಮೇಲೆ ಕೇಸ್ ಕವರ್ ಅದಕ್ಕೆ ಕ್ಯಾಮರಾಗೆ ಪ್ರೊಟೆಕ್ಷನ್ ಆಗಿ, ಅದಾದಮೇಲೆ ಮ್ಯಾಗ್ನೆಟಿಕ್ ಮೌಂಟ್, ಅದಾದಮೇಲೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್, ಚಾರ್ಜಿಂಗ್ ಕೇಬಲ್, ಅದಾದಮೇಲೆ ಕ್ಯಾಮರಾ ಲೆನ್ಸ್ ಪ್ರೊಟೆಕ್ಷನ್ ಒಂದು ರಬ್ಬರ್ ಸ್ಟ್ಯಾಂಪ್ ಥರ ಬರ್ತದೆ. ಸೊ ಅದು. ಸೊ ಈ ಬಾಕ್ಸ್ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಇದರಲ್ಲಿ ಯಾವುದು ಈಗ ಒಳಗಡೆ ಏನಿಲ್ಲ, ಜಸ್ಟ್ ಗೈಡ್ಸ್ ಅಷ್ಟೇ ಒಳಗೆ ಇರೋದು. ಸೊ ಅದನ್ನೀಗ ನಿಮಗೆ ತೋರಿಸ್ತೀನಿ. ಅದನ್ನು ಬೇರೆ ಸೈಡಲ್ಲಿ ಇಟ್ಟಿದ್ದೀನಿ, ನಿಮಗೆ ಅದನ್ನು ಬೇರೆ ತೋರಿಸ್ತೀನಿ. ಸೊ ಇದರಲ್ಲಿ ಈಗ ಇರೋದು ಇದರ ಗೈಡ್ಸ್ ಅಂದರೆ ಕೆಲವೊಂದು ಮ್ಯಾನುವಲ್ ಗೈಡ್ಸ್ ಆ ಥರ. ಹೌದು, ಇದು ಕ್ಯಾಮರಾದ್ದು ಗೈಡ್, ಮತ್ತು ವ್ಯಾರಂಟಿ ಕಾರ್ಡ್, ಇದು DJI ಸ್ಟಿಕ್ಕರ್ಸ್, ಅದಾದಮೇಲೆ ಕೆಳಗಡೆ ಅದು ವ್ಯಾರಂಟಿ ಅಲ್ಲ, ಅದು ವಾರ್ನಿಂಗ್ ಕಾಷನ್ಸ್ ಆ ಡಾಕ್ಯುಮೆಂಟೇಷನ್. ಸೊ ಇಷ್ಟು ಇದರಲ್ಲಿ ಡಾಕ್ಯುಮೆಂಟೇಷನ್ ಸಿಗ್ತದೆ. ಇದನ್ನೀಗ ಬದಿಗಿಡುವ. ನೆಕ್ಸ್ಟ್ ನಾವು ಮೇಯ್ನಾಗಿ ಪಾರ್ಟ್ಸ್ ನೋಡುವ. ಫಸ್ಟ್ ಬಂದರೆ ಕ್ಯಾಮರಾ ಈ ರೀತಿ ನೋಡಲಿಕ್ಕೆ ಸಿಗ್ತದೆ ನೋಡಿ. ಇದರ ರೌಂಡ್ ಶೇಪ್ ಲೆನ್ಸ್, DJI ಬ್ರ್ಯಾಂಡಿಂಗ್ ಅವ್ರದ್ದು. ಮತ್ತು ಇದರಲ್ಲಿ ಇಲ್ಲಿ ಸಹ ಟಚ್, ಈ ಕಡೆ ಸಹ ಟಚ್, ಎರಡು ಟಚ್ ಸ್ಕ್ರೀನ್, ಡುವಲ್ ಟಚ್ ಸ್ಕ್ರೀನ್. ಲೆನ್ಸ್ ಪ್ರೊಟೆಕ್ಷನ್ ಹೇಳಿದೆ ನೋಡಿ, ಆಲ್ರೆಡಿ ಒಂದು ಹಾಕಿದ್ದಾರೆ, ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದವರು ಲೆನ್ಸ್ ಪ್ರೊಟೆಕ್ಷನ್ ಗಾರ್ಡ್. ಅದಾಯಿತು. ನೆಕ್ಸ್ಟ್ ಇದರದ್ದು ಮ್ಯಾಗ್ನೆಟಿಕ್ ಮೌಂಟು, ಅದನ್ನಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಆಯಿತು. ಮ್ಯಾಗ್ನೆಟಿಕ್ ಮೌಂಟು ಅಲ್ಲಿ ಸ್ಟಿಕ್ ಆಗಿ ನಿಲ್ತದೆ, ಅದು ಮ್ಯಾಗ್ನೆಟಿಕ್. ಸೊ ಎಂತ ಶೇಕ್ ಆಗೋದಿಲ್ಲ, ಆ ಥರ ಗಟ್ಟಿಯಾಗಿ ನಿಲ್ತದೆ. ಅದರಲ್ಲಿ ಗೋಪುರದಲ್ಲಿ ನೀವು ನೋಡಿರ್ಬೋದು, ಅಲ್ಲಿಂದ ಕ್ಲಿಪ್ ಥರ ಇರ್ತದೆ, ಅದನ್ನು ತೆಗೆದು ಅದಕ್ಕೆ ಮೌಂಟ್ ಮಾಡೋದು. ಸೊ ಅದೊಂದು. ಬೇರೆ ಬ್ಯಾಟ್ರಿ ಸಿಗ್ತದೆ. ಅವರು ಹೇಳೋ ಪ್ರಕಾರ 160 ಮಿನಿಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ನಾನು ಟೆಸ್ಟ್ ಮಾಡಿಲ್ಲ ಇನ್ನೂ ಸಹ, ನೋಡುವ. ಅದಾದಮೇಲೆ ಅದೇ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಟೈಪ್ ಸಿ ಟು ಟೈಪ್ ಸಿ ನೋಡ್ಬೋದು. ಅದೇ ಬೇಸ್ ಮೌಂಟ್ ಹಾಗೆ ಹೇಳಿದೆ ನೋಡಿ, ಅದೇ ಬೇಸ್ ಮೌಂಟು. ಅದಾದಮೇಲೆ ಅದಕ್ಕೆ ಸ್ಕ್ರೂ ಫಿಕ್ಸ್ ಮಾಡುವಂಥದ್ದು. ಕೊನೆಯದಾಗಿ ಈ ಲೆನ್ಸ್ ಇದು ಕ್ಯಾಮರಾದ್ದು ಕೇಸ್ ಕವರ್, ಅಂದರೆ ಮೇಲ್ಗಡೆ ಕ್ಯಾಮರಾ ಪ್ರೊಟೆಕ್ಷನ್ಗಾಗಿ ಯೂಸ್ ಮಾಡೋದು. ಸೊ ಇಷ್ಟು ಐಟಮ್ಸ್ ಈ ಬಾಕ್ಸ್ ಒಳಗೆ ಬರ್ತದೆ. ಸೊ ನೋಡ್ಬೋದು. ಮತ್ತು ಇದರಲ್ಲಿ ಅದು ಶಟರ್ ಬಟನ್ ಮೇಲಿರೋದು, ಅಂದರೆ ಆನ್ ಮಾಡಲಿಕ್ಕೆ ಆಫ್ ಮಾಡಲಿಕ್ಕೆ. ಸೊ ಆ ರೀತಿ ನೋಡ್ಬೋದು ಬಟನ್. ಅದಾದಮೇಲೆ ಇದು ನಿಮಗೆ ಬ್ಯಾಟ್ರಿಯನ್ನು ಇಲ್ಲಿ ಹಾಕಲಿಕ್ಕೆ, ಮತ್ತು ಅದು ಮೈಕ್ರೋ SD ಕಾರ್ಡ್ ಹಾಕಲಿಕ್ಕೆ. ನಾನು ಆಲ್ರೆಡಿ ಹಾಕಿದ್ದೀನಿ ಮೈಕ್ರೋ SD ಕಾರ್ಡ್. ಈಗ ಬ್ಯಾಟ್ರಿಯನ್ನು ಇನ್ಸರ್ಟ್ ಮಾಡುವ. ಇನ್ಸರ್ಟ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದರೆ ಈ ಕ್ಯಾಪನ್ನು ಹಾಕಿದರೆ ಆಯಿತು, ಬ್ಯಾಟ್ರಿ ಇನ್ಸರ್ಟ್ ಆಯಿತು. ಈ ಕಡೆ ಬಂದರೆ ಇದು ಚಾರ್ಜಿಂಗ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್. ಇದನ್ನು ಕ್ಲೋಸ್ ಮಾಡುವ. ಈಗ ಅಲ್ಲಿರುವ ಆ ಬಟನನ್ನು 3 ಸೆಕೆಂಡ್ಸ್ ಪ್ರೆಸ್ ಹೋಲ್ಡ್, ಅಂದರೆ ಹೋಲ್ಡ್ ಮಾಡಿಕೊಳ್ಳೋದು ಆಯಿತು. ಒಂದು 3 ಸೆಕೆಂಡ್ಸ್ ಆನ್ ಆಗುತ್ತದೆ. ಕ್ಯಾಮರಾ ಆನ್ ಆಯಿತು ನೋಡಿ. ಆನ್ ಆದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸೌಂಡ್ ಬರ್ತದೆ. ಈಗ ಅದು ಸೌಂಡು ಮ್ಯೂಟ್ ಮಾಡಿದ್ದೀನಿ ನಾನು, ಸೊ ಹಾಗೆ ಕೇಳಿಸ್ತಿಲ್ಲ. ಸೊ ಈ ರೀತಿ ಇದು ನಿಮಗೆ ಈಗ ಫುಟೇಜ್ ಏನು ನಾನು ತೋರಿಸೋದಿಲ್ಲ. ನೀವು ಆ ಫುಟೇಜ್ ಏನಾದರೂ ಇದರ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬೇಕಿದ್ದರೆ ನೀವು
ಕಮೆಂಟ್ ಮಾಡಿ. ಕಮೆಂಟಲ್ಲಿ ಹೇಳಿದರೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಯಾವ ರೀತಿಯೆಲ್ಲ ವೀಡಿಯೋ ಮಾಡ್ಬೋದು, ಮತ್ತು ಎಲ್ಲೆಲ್ಲಿ ಯೂಸ್ ಆಗ್ತದೆ, ಯಾವ ರೀತಿಯೆಲ್ಲ ಇದು ವಾಯ್ಸ್ ಕಮಾಂಡ್ ಯಾವ ರೀತಿಯೆಲ್ಲ ವರ್ಕ್ ಆಗ್ತದೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಬೇರೆ ವೀಡಿಯೋದಲ್ಲಿ. ನೀವು ಕಮೆಂಟ್ ಮಾಡಿ ಬೇಕಿದ್ದರೆ, ಅದರಲ್ಲಿ ನಿಮಗೆ ಫುಟೇಜ್ ತೆಗೆದು ತೋರಿಸ್ತೀನಿ ಯಾವ ರೀತಿ ಎಲ್ಲ ಬರ್ತದೆ ಅಂತ, ಎಷ್ಟು ವೈಡ್ ಆಗಿರ್ತದೆ ಅಂತ. ಸೊ ನನಗೆ ಪರ್ಸ್ನಲಿ ಈ ಕ್ಯಾಮ್ರಾ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಆ ಸೈಡ್ ಬಟನನ್ನು ಲಾಂಗ್ ಪ್ರೆಸ್ ಮಾಡಿದರೆ ಪವರ್ ಆಫ್ ಆಗ್ತದೆ. ಸೊ ಈ ರೀತಿ ಈ ಕ್ಯಾಮ್ರಾ ವರ್ಕ್ ಆಗ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನು ನಾನು ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.